ಚಿಕ್ಕಮಗಳೂರು ಪೊಲೀಸರ ವಿರುದ್ಧ ಒಂದಾದ ಮೇಲೊಂದು ಆರೋಪ ಕೇಳಿ ಬರ್ತಾನೆ ಇದೆ. ಇತ್ತೀಚೆಗಷ್ಟೇ ಜನರಿಗೆ ಗಂತೂರಿಸಿ ಪಿಎಸ್ಐ ದರ್ಪ ತೋರಿಸಿದ್ರು. ಆದ್ರೀಗ ಏನೂ ಅರಿಯದ ಮುಗ್ಧ ಬಾಲಕನಿಗೆ ಚಿತ್ರಹಿಂಸೆ ನೀಡಿದ್ದಾರೆ ಅನ್ನೋ ಆರೋಪ ಎದುರಿಸುತ್ತಿದ್ದಾರೆ. ಅಷ್ಟಕ್ಕೂ ಬಾಲಕ ಏನ್ ಹೇಳ್ತಾನೆ ಬನ್ನಿ ನೋಡೋಣ. ಆಸ್ಪತ್ರೆಯ ಬೆಡ್ ಮೇಲೆ ಚಿಕಿತ್ಸೆ ಪಡಿತಾ ಇರೋ ಈ ಬಾಲಕನನ್ನ ಒಮ್ಮೆ ನೋಡಿ. ಖುಷಿಯಿಂದ ಶಾಲೆಗೆ ಹೋಗಬೇಕಿದ್ದ ಈ ಬಾಲಕ ಸದ್ಯ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ನರಳುತ್ತಾ ಇದ್ದಾನೆ. ಬಾಲಕನ ದಾರುಣ ಸ್ಥಿತಿಗೆ ಕಾರಣ ಯಾರು ಅಂತ ತಿಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಜನರಿಗೆ ರಕ್ಷಣೆ ನೀಡಬೇಕಿದ್ದ ಆರಕ್ಷಕರೇ ಈತನ ಪಾಲಿಗೆ ರಾಕ್ಷಸರಾಗಿದ್ದಾರೆ. ಕಳ್ಳತನ ಆರೋಪದ ಮೇಲೆ ಬಾಲಕನನ್ನ ಠಾಣೆಗೆ ಕರೆದೊಯ್ದ ಖಾಕಿ ಪಡೆ. ಅಪ್ರಾಪ್ತ ಬಾಲಕ ಅಂತಾನೂ ನೋಡದೆ ರಾಡ್ನಿಂದ ಹೊಡೆದು ಟಾರ್ಚರ್. ಕಳೆದ ಭಾನುವಾರ ಚಿಕ್ಕಮಗಳೂರಿನ ಕೆಂಪಾಪುರದ ಶರೀಫ್ ಹಾಗೂ ಬಾನು ದಂಪತಿ ಮನೆಗೆ ನುಗ್ಗಿರೋ ಪೊಲೀಸರು ದರ್ಪ ತೋರಿದ್ದಾರೆ. ನಿಮ್ಮ ಮಗ ಕಳ್ಳತನ ಮಾಡಿದ್ದಾನೆ ಅಂತ ಆರೋಪಿಸಿ ಮನೆಯಲ್ಲಿದ್ದ ಕಟ್ಟಿಗೆಯ ಪೆಟ್ಟಿಗೆ ಚೆಕ್ ಮಾಡಿದ್ದಾರೆ. ಆದರೆ ಬಡ ದಂಪತಿ ಮನೆಯಲ್ಲಿ ಹಣ ಪತ್ತೆಯಾಗಿಲ್ಲ. ಬಳಿಕ ಪೊಲೀಸರು 9ನೇ ತರಗತಿಯಲ್ಲಿ ಓದ್ತಾ ಇರೋ ಬಾಲಕನನ್ನ ಠಾಣೆಗೆ ಕರೆದುಕೊಂಡು ಹೋಗಿ ಚಿತ್ರ ಹಿಂಸೆ ನೀಡಿದ್ದಾರೆ. ಬಾಲಕನಿಂದ ಠಾಣೆ ಟಾಯ್ಲೆಟ್ಗಳನ್ನ ಕ್ಲೀನ್ ಮಾಡಿಸಿಕೊಂಡ ಪೊಲೀಸರು ತಪ್ಪು ಒಪ್ಪಿಕೋ ಅಂತ ಒತ್ತಾಯಿಸಿದ್ದಾರಂತೆ. ಆದ್ರೆ ಮಾಡದ ತಪ್ಪನ್ನ ಒಪ್ಪಿಕೊಳ್ಳಲು ನಿರಾಕರಿಸಿದಾಗ ಮೃಗಗಳಂತೆ ವರ್ತಿಸಿರೋ ಪೊಲೀಸರು ನನ್ನ ಮೇಲೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ ಅನ್ನೋದು ನೊಂದ ಬಾಲಕನ ಆರೋಪ. ಕ್ವಾರ್ಟರ್ಸಿಗೆ ಕರ್ಕೊಂಡೋಗಿ ಅಲ್ಲಿ ನನ್ನ ಹತ್ರ ಕಸ ಎಲ್ಲ ಗುಡಿಸಿ ಇದು ನೆಲವೆಲ್ಲ ಒರೆಸಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿಸಿ ಆಮೇಲೆ ನನಗೆ ಬಟ್ಟೆ ಎಲ್ಲ ಬಿಸಿ ಬೆಂಚ್ ಮೇಲೆ ಹಗ್ಗ ಎಲ್ಲ ಕಟ್ಟಾಕಿ ಆಮೇಲೆ ನನಗೆ ದುಡ್ಡಿಲಿದೆ ಅಂತ ಹೇಳಿ ಅಂತ ಕಬ್ಬಿಣದ ರಾಡೆಲ್ಲ ಕಾಲಿಗೆ ಹಾಕಿ ನೋವಾಗಂಗೆ ಉಜ್ಜಿದ್ರು. ನಾನು ಹತ್ರನೂ ಬಿಟ್ಟಿಲ್ಲ ಅವರು. ಅಂದ ಹಾಗೆ 15 ವರ್ಷದ ಬಾಲಕ ಕೂಲಿ ಮಾಡಿ ಹೊಟ್ಟೆ ಹೊರೆಯುತ್ತಿರೋ ಹೆತ್ತವರಿಗೆ ನೆರವಾಗ್ಲಿ ಅಂತ ಶಾಲೆಗೆ ಹೋಗುತ್ತಲೇ ಪೇಪರ್ ಹಾಕ್ತಿದ್ದ. ಆದರೆ 3 ತಿಂಗಳ ಹಿಂದೆ ಕೆಲಸ ಬಿಟ್ಟಿದ್ದಾನೆ. ಈತ ಪೇಪರ್ ಹಾಕ್ತಾ ಇದ್ದ ಏರಿಯಾದ ಶ್ರೀಧರ್ ಮೋಹನ್ ಎನ್ನುವವರ ಮನೆಯಲ್ಲಿ ಭಾನುವಾರ 1,50,000 ರೂಪಾಯಿ ಕಳ್ಳತನವಾಗಿದೆ. ಈ ಬಗ್ಗೆ ಶ್ರೀಧರ್ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅಲ್ಲದೆ ಈ ಬಾಲಕನ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇತ್ತ ಪೊಲೀಸರಿಗೆ ಇಷ್ಟೇ ಬೇಕಿತ್ತು ಅನಿಸುತ್ತೆ. ಬಾಲಕನನ್ನ ಠಾಣೆಗೆ ಕರೆದುಕೊಂಡು ಹೋಗಿ ತಮ್ಮ ದುಷ್ಟ ಮುಖ ತೋರಿಸಿದ್ದಾರೆ. ಇತ್ತ ಮಗನಿಗಾಗಿ ತಾಯಿ ಬಾನು ನಗರದ ಎಲ್ಲ ಠಾಣೆಗಳಿಗೆ ಅಲೆದಿದ್ದಾರೆ. ಕೊನೆಗೆ ಕೇಂದ್ರ ಠಾಣೆ ಮುಂದೆ ಮಗನನ್ನ ಬಿಟ್ಟು ಬಿಡಿ ಅಂತ ತಾಯಿ ಬಾನು ನೆಲಕ್ಕೆ ಬಿದ್ದು ಗೋಗರೆದಿದ್ದಾರೆ. ಸಂಜೆ ವೇಳೆಗೆ ಪೊಲೀಸರು ಬಾಲಕನನ್ನ ಮನೆಗೆ ಕರೆದುಕೊಂಡು ಬಂದು ಬಿಟ್ಟು ಹೋಗಿದ್ದಾರೆ. ಒಬ್ಬ ಹುಡುಗನ್ನ ಅಪ್ರಾಪ್ತ ವಯಸ್ಸಿನ ಹುಡುಗನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋಗಿ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಅವನಿಗೆ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಅಂತ ಮಾಡಿ ರಾಡ್ ಗಿಡಲೆಲ್ಲ ಉಜ್ಜಿ ಮಾಡಿ ಅವ್ನಿಗೆ ಹಿಂಸೆ ಕೊಟ್ಟಿದ್ದಲ್ದಲೆಯ ಅವನನ್ನು ಅಲ್ಲಿ ಸ್ಟೇಷನ್ನಲ್ಲಿ ಟಾಯ್ಲೆಟ್ ತೊಳ್ಸೋದು ಕಸ ಗುಡಿಸೋದು ಈ ಥರದ್ದು ಅಪರಾಧಿ ಅಂತ ಅವನನ್ನು ಗುರುತು ಮಾಡಿ ಕರ್ಕೊಂಡು ಹೋಗಿ ಅವನಿಗೆ ಹಿಂಸೆ ಕೊಟ್ಟಿರೋದು ಸರ್ಕಾರ. ಇದೇನು ಪೊಲೀಸ್ ಸ್ಟೇಷನ್ನಲ್ಲಿ ಯಾವ ಮಟ್ಟದ ಅನ್ಯಾಯ ನಡೀತಾ ಇದೆ ಮಕ್ಕಳ ಮೇಲೆ. ಕೇವಲ ಆರೋಪದ ಮೇಲೆ ಪೊಲೀಸರು ಬಾಲಕನನ್ನ ಠಾಣೆಗೆ ಕರೆದುಕೊಂಡು ಹೋಗಿರೋದು ದೊಡ್ಡ ತಪ್ಪು. ಅಕಸ್ಮಾತ್ ಬಾಲಕ ತಪ್ಪು ಮಾಡಿದ್ದರೆ ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಬಾಲಮಂದಿರಕ್ಕೆ ಒಪ್ಪಿಸಬೇಕಿತ್ತು. ಆದರೆ ಕಾನೂನು ಗಾಳಿಗೆ ತೂರಿರೋ ಚಿಕ್ಕಮಗಳೂರು ಪೊಲೀಸರು ಬಾಲಕನಿಂದ ಕೆಲಸ ಮಾಡಿಸಿಕೊಂಡಿದ್ದು ಅಲ್ಲದೆ ದೈಹಿಕ ಹಿಂಸೆ ನೀಡಿದ್ದಾರೆ. ಸರ್, ನಿಮ್ಮ ಸಿಬ್ಬಂದಿ ಮಾಡಿದ್ದು ಸರಿನಾ ಅಂತ ಎಸ್ಪಿ ಅಣ್ಣಮಲೈ ಅವರನ್ನ ಕೇಳಿದ್ರೆ ಅವರು ಪೊಲೀಸರ ನಾಚಿಕೆಗೇಡಿನ ಕೃತ್ಯದ ಬಗ್ಗೆ ಹೀಗೆ ಹೇಳ್ತಾರೆ. ಈ ಬಾಲಕ ಕಳ್ಳತನ ಮಾಡಿದ್ದಾನೆ ಅಂತ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹೀಗಾಗಿ ಆತನನ್ನ ಕರೆತಂದು ವಿಚಾರಣೆ ನಡೆಸಿದ್ದೇವೆ. ಆದರೆ ಅಪ್ರಾಪ್ತ ಬಾಲಕನ ಮೇಲೆ ಪೊಲೀಸರು ಹಲ್ಲೆ ನಡೆಸಿರುವ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲ್ಲ. ಅದೇನೇ ಇದ್ರೂ ಅಮಾಯಕರನ್ನ ರಕ್ಷಿಸೋ ಸ್ಥಾನದಲ್ಲಿರೋ ಪೊಲೀಸರೇ ಅಪ್ರಾಪ್ತ ಬಾಲಕನ ಮೇಲೆ ಹೀಗೆ ಅಮಾನವೀಯವಾಗಿ ಹಲ್ಲೆ ಮಾಡಿದ್ರೆ ಏನು ಹೇಳಬೇಕು ನೀವೇ ಹೇಳಿ. ದೀಪಕ್, TV9 ಚಿಕ್ಕಮಗಳೂರು.